ನೋಡಿ ವೀಕ್ಷಕರೇ, ಬರೆದಿಟ್ಕೊಳ್ಳಿ ಡೈರಿಯಲ್ಲಿ, ಎಲ್ಲ ಡೈರಿಯಲ್ಲಿ ಬರೆದಿಟ್ಕೊಳ್ಳಿ. ನೋಡ್ತಾ ನೋಡ್ತಾ ಅದ್ಭುತವಾದ ಒಂದು ಡಿಶ್ ಆಗುತ್ತೆ ಇವಾಗ. ಈ ಟೊಮೊಟೊ ಕರಿನೇ ನಾ ರಿಚ್ ಆಗಿ ಮಾಡ್ಕೊಡ್ತೀನಿ. ಅದು ಸಿಂಪಲ್ ಸ್ಟೆಪ್ ಅಷ್ಟೇ. ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು ಚಂದ್ರಮುಖಿ ನೀನೆನಲು ತಪ್ಪೇನೇ. ತಟ್ಟೆಯಲ್ಲಿ ಒಂದು ಬೆಳೆದಿಂಗಳು ನಿಮ್ಮ ಕರಿ. ಹೌದು. ಚಂದ್ರನೇ ಧರೆಗಿಳಿದ ಬಂದಂತೆ. ಆಹಾ, ಇದು ಸರ್ ಸೀಕ್ರೆಟು. ಟೊಮೆಟೊ ಕರಿ ಸಾವುಕಾರ ಆಗ್ಬಿಡ್ತು, ಈಗ ರಿಚ್ ಆಗ್ಬಿಡ್ತು. ಇನ್ನು ಮೇಲೆ ಮನೆ ಒಳಗಡೆ ಲಾಂಗ್ ಡ್ರೈವ್, ಮನೆ ಒಳಗಡೆ ಲಾಂಗ್ ಹಾಲಿಂದ ಡೈನಿಂಗ್ ಹಾಲ್ ವರೆಗೆ. ಇದು ನಾವು ಮಾಡೋ ಸ್ಟೈಲ್ ಹೆಂಗಿದೆ, ಸ್ವಲ್ಪ ಹುಳಿ ಫ್ಲೇವರ್, ಹುಳಿ ಟ್ಯಾಂಗಿನೆಸ್ ಜೊತೆಗೆ ಕ್ರೀಮಿ ರಿಚ್ನೆಸ್ ಹೇಳಿದ್ನಲ್ಲ. ರಿಚ್ನೆಸ್, ಹುಳಿ, ಟ್ಯಾಂಜಿನೆಸ್ ಎಲ್ಲ ಚೆನ್ನಾಗಿ ಬಂದ್ರೂ ಕಮೆಂಟ್ ಹಾಕಿ, ಚೆನ್ನಾಗಿ ಬಂದಿಲ್ಲ ಅಂದ್ರು ಅದನ್ನು ಕೂಡ ಹೇಳಿ. ಇನ್ನು ಒಳ್ಳೆ ಒಳ್ಳೆ ಅಡುಗೆಗಳನ್ನು ನಾವು ನಮ್ಮ ಮನೆ ಮನೆ ರಸದೂಟ ಚಾನಲ್ನಲ್ಲಿ ಬರುತ್ತೆ. ನಮಸ್ಕಾರ ವೀಕ್ಷಕ ಬಂಧುಗಳಿಗೆ. ಧಾಬಾಗೆ ಹೋಗ್ತೀವಿ ನಾವು, ಹೈವೇಲೆಗೆಲ್ಲ ಧಾಬಾಗಳು ಇರ್ತವೆ, ಭಾಳ ಅದ್ಭುತ, ಒಂದಕ್ಕಿಂತ ಒಂದು ಅದ್ಭುತ ಟೇಸ್ಟ್ ಅಂತೀವಿ. ನಮಗೆ ಈ ಥರ ಶೆಫ್ ಇರಬೇಕಾದ್ರೆ RK ಕ್ಯಾಟ್ರಿಂಗು, ಯಾವುದು ರಾಘೂಸ್ ಕಿಚನ್, ಅಲ್ಲಿದ್ದೀವಿ ನಾವು. ಸೂಪರ್ ಸ್ಟಾರ್ ಶೆಫ್ ಅನ್ಬೋದು. ನನಗೆ ಮಾತ್ರ ಅವರು ಸ್ಟಾರ್ ಶೆಫೇ, ರಘು ಅವರು. ಬನ್ನಿ, ಈ ಧಾಬಾ ಸ್ಟೈಲ್ ಅಂತಿರ್ತೀವಲ್ಲ, ಆ ಥರ ಒಂದು ಸ್ಟೈಲಲ್ಲಿ ಟೊಮೊಟೊ ಕರಿ, ಅಂದರೆ ಧಾಬಾ ಸ್ಟೈಲ್ ಟೊಮೊಟೊ ಕರಿ ರೆಡಿ ಇದ್ದಾರೆ, ನೋಡ್ಬಿಡೋಣ. ಸರ್, ಹೈವೇ ಹೋದ್ರೆ ಸಾಕು ಧಾಬಾ ಸ್ಟೈಲ್ ಬೇಕು ಅಂತ, ಅದು ನಾವು ಎಲ್ಲ ಕಡೆಯಿಂದ ಫೈಂಡ್ ಔಟ್ ಮಾಡ್ಕೊಂಡು ಎಲ್ಲಿ ಚೆನ್ನಾಗಿದೆ ಅಂತ ಹೋಗ್ತೀವಿ ನಾವು ಕರೀಲಿಕ್ಕೆ. ಹೌದು, ಅದು ಅದ್ಭುತ ಕರಿ ಇರ್ತವೆ. ಧಾಬಾ ಸ್ಟೈಲ್ ಟೊಮೊಟೊ ಕರಿ. ಧಾಬಾ ಸ್ಟೈಲ್ ಟೊಮೊಟೊ ಕರಿ. ಆಕ್ಚುಲಿ ಟೊಮೊಟೊ ನಮ್ದು ಸೀಸನ್ 1, 2, 3 ಮಾಡ್ತಾ ಇದೀವಿ ರೆಸಿಪಿಗಳು, ಸುಮಾರು ಆಲ್ಮೋಸ್ಟ್ ಬಂದಿದೆ. ಹೌದು, ಅದ್ರಲ್ಲಿ ಇವತ್ತೊಂದು ಕ್ವಿಕ್ ಆಗಿ ನಮ್ಮ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಡಾಬಾಗಳಲ್ಲಿ ಕ್ವಿಕ್ ಆಗಿ ಒಂದು ಟೊಮೊಟೊ ಕರಿ ಕೇಳ್ತಾರೆ. ಅದು ಚಪಾತಿ ಜೊತೆಗೆ, ಅನ್ನಕ್ಕೆ, ಇದು ಎಲ್ಲದಕ್ಕೂ ಒಳ್ಳೆ ಸಖತ್ ಕಾಂಬಿನೇಷನ್. ಅದನ್ನ ಕೇಳ್ತಾರೆ, ಅದನ್ನು ಕ್ವಿಕ್ ಆಗಿ ನಾವು ಮಾಡ್ತೀವಿ. ಯಾವುದೇ ಒಂದು ರೆಡಿ ಮಾಡಿ ಇಟ್ಕೊಂಡಿರಲ್ಲ, ಬರೀ ಹಚ್ಚಿರೋ ಐಟಮ್ಗಳಲ್ಲಿ ಯೂಸ್ ಮಾಡಿ ಮಾಡೋದು. ಸಖತ್ತಾಗಿರುತ್ತೆ, ಸಿಂಪಲ್ ಆಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಡಾಬಾ ಸ್ಟೈಲಲ್ಲಿ ಮಾಡುವಂಥ ಟೊಮೊಟೊ ಕರಿಯನ್ನು ಮಾಡ್ಕೋಬಹುದು. ದೀಪ ಬೆಳಗುವ ಕಾರ್ಯಕ್ರಮ. ಇದಕ್ಕೆ ಜಾಸ್ತಿ ಟೆನ್ಷನ್ ತಗೊಳ್ಳೋದು ಏನಿಲ್ಲ. ತುಂಬ ಸಿಂಪಲ್, ರಿಸ್ಕ್ ಫ್ರೀ, ಮನೆಯಲ್ಲಿರುವ ಸಾಮಗ್ರಿಗಳನ್ನು ಹಾಕಿ ಮಾಡೋದು. ಬಟ್ ಇನ್ನೊಂಚೂರು ಎಕ್ಸ್ಟ್ರಾ ಟಚ್ ಕೊಡ್ತೀನಿ. ಅದೇನಂತ ಮುಂದಿನ ಇದರಲ್ಲಿ ನಾನು ತೋರಿಸ್ತೀನಿ. ಓಕೆನಾ? ಬನ್ನಿ, ಇದಕ್ಕೆ ಸ್ವಲ್ಪ ಎಣ್ಣೆ. ಹಾಂ, ಇವೊಂದು 1/4 ಚಮಚ ಆಗೋಷ್ಟು ಸಾಸಿವೆ, ಕಡಲೆಬೇಳೆ 1 ಸ್ಪೂನು. ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಬೇಕು. ಚೂರು ಒಂದು ಅರ್ಧ ಉದ್ದಿನಬೇಳೆ. ಕಡಲೆಬೇಳೆ, ಉದ್ದಿನಬೇಳೆ ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ, ನಾವು ಹಾಕ್ತೀವಿ. ಜೀರಿಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ. ನೋಡಿ ವೀಕ್ಷಕರೇ, ಬರೆದಿಟ್ಕೊಳ್ಳಿ ಡೈರಿಯಲ್ಲಿ, ಎಲ್ಲ ಡೈರಿಯಲ್ಲಿ ಬರೆದಿಟ್ಕೊಳ್ಳಿ. ನೋಡ್ತಾ ನೋಡ್ತಾ ಅದ್ಭುತವಾದ ಒಂದು ಡಿಶ್ ಆಗುತ್ತೆ ಇವಾಗ. ನೋಡಿ, ಸ್ವಲ್ಪ ಇದು ಫ್ರೈ ಆಗೋದು ಮೇನ್ ಇಂಪಾರ್ಟೆಂಟು. ಲೈಟ್ ಬ್ರೌನ್ ಆಗಬೇಕು. ನೋಡಿ, ಆಗ್ತಾ ಬಂತು. ಜಾಸ್ತಿ ಹೊತ್ಬಿಟ್ರು ಬ್ಲ್ಯಾಕ್ ಆಗತ್ತೆ, ಆವಾಗ ಅದ್ರ ಟೇಸ್ಟ್ ಬೇರೆ ಆಗತ್ತೆ. ನೋಡಿ, ಲೈಟ್ ಬ್ರೌನ್ ಬಂತು, ಸಾಕು. ಇವಾಗ ಈ ಸಮಯಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಜಜ್ಕೊಂಡಿರೋ ಬೆಳ್ಳುಳ್ಳಿ, 7 ಬೆಳ್ಳುಳ್ಳಿ, ಒಂದು 2ರಿಂದ 3. ಆ್ಯಕ್ಚುಲಿ ಇದು 2 ಮೀಡಿಯಮ್ ಸೈಜ್ ಈರುಳ್ಳಿ ಇದೆ. 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿದ್ದೀನಿ. ಯೂಸಲಿ ಎಲ್ಲರಿಗೂ ಗೊತ್ತಿರುತ್ತೆ, ಫಸ್ಟ್ ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಹಾಕಬೇಕು, ಜೀರಿಗೆ ಹಾಕಬೇಕು, ಒಗ್ಗರಣೆಗೆ ಏನೇನು ಹಾಕಬೇಕು, ಆಮೇಲೆ ಈರುಳ್ಳಿ ಹಾಕಬೇಕು. ಕೆಲವೊಬ್ರಿಗೆ ಗೊತ್ತಿರಲ್ಲ. ಅದು ಸ್ಟೆಪ್ ಬೈ ಸ್ಟೆಪ್ ಆ ಥರ ಮಾಡಿದ್ರೆ ಅಷ್ಟೇ ಆ ರುಚಿ ಬರೋದು. ಹೊಸಬರು ಯಾರಿದ್ದೀರಾ, ನೀಟಾಗಿ ಸಿಸ್ಟಮ್ ಪ್ರೊಸೀಜರ್ ಪ್ರಕಾರ ಇದು ನೋಡ್ಕೊಳ್ಳಿ, ಅದೇ ಪ್ರಕಾರ ಮಾಡಿ. ಆಮೇಲೆ ಗ್ಯಾಸ್ ಎಷ್ಟು ಬಿಡ್ತೀವೋ ಅದು ಇಂಪಾರ್ಟೆಂಟ್. ಎಷ್ಟು ಸ್ಪೀಡಾಗಿ ಅಥವಾ ಸ್ಲೋ ಆಗಿ ಇಟ್ಟಿರ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಫ್ರೈ ಮಾಡ್ತೀವಿ ಅದು ಇಂಪಾರ್ಟೆಂಟು. ನೆಕ್ಸ್ಟ್ ಯಾವ ತರ ಕಟಿಂಗ್ ಮಾಡ್ತೀವಿ ಅದ್ರ ಮೇಲೆ ಟೇಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ನಾವು ಒಂದೇ ಅಡಿಗೆ 2-3 ತರ ಕಟಿಂಗ್ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ವೇರಿಯೇಷನ್ ಆಗುತ್ತೆ. ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಸೂಪರ್ ಆಗಿ ಅಡುಗೆ ಮಾಡಬಹುದು. ಈ ಸಮಯದಲ್ಲಿ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್ ಅಳತೆ ನೋಡ್ಕೊಳ್ಳಿ ವೀಕ್ಷಕರೇ. ಒಂದು 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಇದು ಧಾಬಾ ಸ್ಟೈಲ್ ಟೊಮೊಟೊ ಕರಿ ಆಗ್ತಾ ಇದೆ. ಡಾಬಾ ಸ್ಟೈಲ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಬಿದ್ದಾಗಲೇ ಅದ್ರ ಘಮ. ಈ ಟೊಮೊಟೊ ಕರಿನೇ ನಾ ರಿಚ್ ಆಗಿ ಮಾಡ್ಕೊಡ್ತೀನಿ. ಅದು ಸಿಂಪಲ್ ಸ್ಟೆಪ್ ಅಷ್ಟೇ, ಅದನ್ನ ತೋರಿಸ್ತೀನಿ, ಹಂಗೆ ಮಾಡ್ಕೊಳ್ಳಿ. ಟೊಮೊಟೊ ಕರಿ ರಿಚ್ ಆಗತ್ತೆ. ಸರ್, ನಾವು ಅನ್ಕೊಳ್ತೀವಿ ಧಾಬಾಗೆ ಹೋದಾಗ, ಅಲ್ಲಿ ಹೋದಾಗ ಕ್ರೀಮಿ ಬರ್ತದೆ, ಆ ಜ್ಯೂಸಿನೆಸ್ ಇರ್ತದೆ,
ಆ ಟೇಸ್ಟ್ ಮನೆಗೆ ಬರಲ್ಲ ಅಂತ. ಅದೇ ತರ ರಿಚ್ನೆಸ್ ಆಗಿರೋ ಕ್ರೀಮಿನೆಸ್ ಆಗಿರೋ ಒಂದು ಟೊಮೆಟೊ ಕರಿ ತೋರಿಸ್ತೀನಿ, ಆಮೇಲೆ ಹೇಳ್ತೀನಿ ಅದು ಏನೇನು ಹಾಕ್ತೀವಲ್ಲ. ಆಲ್ಮೋಸ್ಟ್ ಕೆಲವರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದವರು ಖಂಡಿತ ನೋಡ್ಕೊಳ್ಳಿ. ಆಮೇಲೆ ಇದರಲ್ಲೇ ಟೊಮೆಟೊ ಕರಿಲಿ ಬೇರೆ ಬೇರೆ ವಿಧಾನ ಇದೆ. ಕೆಲವು ಬೇಸ್ ಗ್ರೇವಿ, ಕಾಜು ಗ್ರೇವಿನೆಲ್ಲ ಹಾಕಿ ಮಾಡ್ತಾರೆ, ಆನಿಯನ್ ಗ್ರೇವಿ, ನಾರ್ತ್ ಇಂಡಿಯನ್ ಗ್ರೇವಿ ಟಚ್ ಕೊಟ್ಟು ಅದನ್ನು ಮಾಡ್ತಾರೆ. ಬೇರೆ ಬೇರೆ ಮೆಥಡ್ ಇದೆ. ಇದು ಕೂಡ ಒಂದು ಮೆಥಡು, ಇದು ಚೆನ್ನಾಗಿರುತ್ತೆ. ಇದು ನಾವು ಮಾಡೋ ಸ್ಟೈಲು ನೋಡಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಒಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಫ್ರೈ ಆಗಲಿ ನೋಡಿ. ಈರುಳ್ಳಿ ಎಲ್ಲ ಫ್ರೈ ಆಯಿತು. ಇವಾಗ ಇದಕ್ಕೆ ಟೊಮೆಟೊ ಹಾಕುವ ಸಮಯ. ಟೊಮೆಟೊ ಕರಿ ಅಂದರೆ ಟೊಮೆಟೊನೇ ಮೈನ್. ಬೇಕಲ್ಲ ಸರ್? ಎಷ್ಟು ತೊಗೊಂಡಿ ಸರ್ ಟೊಮೆಟೊ? ಇದು 4 ಟೊಮೆಟೊ ಇದೆ. 4 ಟೊಮೆಟೊ ಈ ಥರ ಕಟ್ ಮಾಡ್ಕೊಂಡಿವಿ. ಹೌದೌದು, ಮೀಡಿಯಂ ಸೈಜ್ 4 ಟೊಮೆಟೊ ಇದೆ. ಸ್ವಲ್ಪ ಬಾಯ್ಲ್ ಆಗ್ಬೇಕಿದು ಸರ್. ಕ್ಯಾಮರಾ ರೋಲ್ ಆಗ್ತಿದೆ ನೋಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಈಗ ಟೊಮೆಟೊ ಫ್ರೈ ಆಗೋ ಟೈಮಲ್ಲಿ ಉಪ್ಪು ಹಾಕಿದರೆ ಟೊಮೆಟೊ ಬೇಗ ಬೇಯುತ್ತೆ. ಜೊತೆಗೆ ಉಪ್ಪು ಕೂಡ ಎಲ್ಲ ಕಡೆ ಹಿಡ್ಕೊಂಡಿರುತ್ತೆ. ಒಂದು ಚೂರೇ ಚೂರು ಅರಿಶಿನ ಹಾಕೋಣ. ಈಗ ಒಂದು 1/4 ಚಮಚ ಅರಿಶಿನ. ಈ ಟೊಮೆಟೊ ಹೆಚ್ಕೊಳ್ಳೋದು ಕೂಡ ಬೇರೆ ಬೇರೆ ತರ ಹೆಚ್ಕೋಬಹುದಾ? ಕಟ್ ಲೆಂತ್ ಮಾಡಿ ಉದ್ದ ಮಾಡ್ತಾರಲ್ಲ ಅದು ಹಚ್ಕೋಬಹುದು. ಅದು ಕೆಲವು ದಾಬಾದಲ್ಲಿ ಸಿಕ್ಕಿದೆ ನಂಗೆ. ಹೌದೌದು. ಆಮೇಲೆ ಇದು ಬಂದು ಟೊಮೆಟೊ, ನಾನು ನಾಟಿ ಟೊಮೆಟೊ ಹಾಕಿದ್ದೀನಿ. ಸ್ವಲ್ಪ ಹುಳಿ ಹುಳಿ ಇರುತ್ತೆ. ಟೊಮೆಟೊ ಕರಿ ಅಂದ್ರೆ ಸ್ವಲ್ಪ ಹುಳಿ ಕಂಟೆಂಟ್ ಜಾಸ್ತಿ ಇರುತ್ತೆ, ಹುಳಿ ಇರ್ಬೇಕು, ಹುಳಿ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ಹುಳಿ ಇಷ್ಟಪಡೋದು ಆಗಿದ್ದರೂ ಆಪಲ್ ಟೊಮೆಟೊ ಅದನ್ನು ಕೂಡ ಯೂಸ್ ಮಾಡ್ಬೋದು. ದಾಬಾ ಸ್ಟೈಲ್ ಟೊಮೆಟೊ ಕರಿ. ಈ ತರ ಒಂದು ಅಡುಗೆ ಮಾಡಿಕೊಂಡು ನೀವು ನಿಮ್ಮ ಮನೆ ಯಜಮಾರಿಗೆ ಕೊಟ್ಟು, ಅಥವಾ ಮೇಲ್ಗಡೆ ಟೆರೆಸ್ ಮೇಲೆ ಬೆಳದಿಂಗಳು ಊಟ ಮಾಡಬೇಕು. ಇದ್ರ ಜೊತೆಗೆ ಒಂದು ಚಪಾತಿನೋ ಬೇರೆ ಬೇರೆ ಒಂದು ಸೈಡ್ ಡಿಶ್, ಅನ್ನ ಪಲ್ಯ ಅದೆಲ್ಲ ಇದ್ದು ಸೈಡಿನ ಹಂಚ್ಕೊಳ್ಳೋಕೆ ಇದೆಲ್ಲ ಇದ್ದರೆ ಎಷ್ಟು ಖುಷಿ ಆಗುತ್ತಂದರೆ, ಯಜಮಾನರು ಈ ಥರ ಒಂದು ನಿಮ್ಗೆ ಹಾಡು ಆಡ್ಬೇಕಾಗತ್ತೆ. ಆಮೇಲೆ ಯಾವ್ದು ಹೇಳಿ? ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲು ಚಂದ್ರಮುಖಿ ನೀನೆನಲು ತಪ್ಪೇನೇ, ನಿನ್ನ ಸೌಜನ್ಯವೇ ದಾರಿ ನೆರಳಾಗಿರಲು ಇಷ್ಟ ಸಖಿ ನೀನೆನಲು ಒಪ್ಪೇನೆ, ನಿನ್ನೊಲುಮೆಯಿಂದಲೇ. ಏನ್ ಸರ್ ಬೆಳದಿಂಗಳು ಇರ್ಬೇಕು, ತಟ್ಟೆಯಲ್ಲಿ ಒಂದು ಬೆಳದಿಂಗಳು ನಿಮ್ಮ ಕರಿ. ಹೌದು, ಚಂದ್ರನೇ ಧರೆಗಿಳಿದ ಬಂದಂತೆ. ಎಲ್ಲ ಫ್ರೈ ಆಯ್ತು. ಇದಕ್ಕೀಗ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಮಸಾಲೆ ಪದಾರ್ಥಗಳನ್ನ ಹಾಕ್ಬೇಕಂತಲ್ಲ, ಹಂಗೆ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಒಂದು 2 ಸ್ಪೂನ್ ಹಾಕ್ತೀನಿ ನಾನು. ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ 1 ಸ್ಪೂನು, ಗರಂ ಮಸಾಲೆ ಅರ್ಧ ಸ್ಪೂನ್, ಕಾಳು ಮೆಣಸಿನ ಹುಡಿ ಇದೊಂದು ಕೂಡ ಒಂದು ಅರ್ಧ. ಅಂದ್ರೆ ಪೆಪ್ಪರ್ ಪೌಡ್ರ್. ಈ ಥರ ಕೂಡಲೇ ನೀರು ಹಾಕಬಾರ್ದು. ಈ ಥರ ಒಂದು ಹೂವು ಫ್ರೈ ಆಗ್ಬೇಕು, ಫ್ರೈ ಆಗೋ ತನಕ ಬಿಡಬೇಕು. ನೋಡಿ ಟೊಮೆಟೊ ಎಲ್ಲ ಸೆಟ್ ಆಗಿದೆ. ಇಷ್ಟು ಒಳ್ಳೆ ಊಟ, ಪ್ರೀತಿಯಿಂದ ಅಡುಗೆ ಮಾಡಬೇಕು, ಪ್ರೀತಿಯಿಂದ ಬಡಿಸ್ಬೇಕು. ಹಾಗೆ ಮಧ್ಯ ಈ ಥರ ಒಂದೊಂದು ಹಾಡ್ಬಿಟ್ರೆ ಸ್ವರ್ಗ. ಅದೇ ಈ ಮಧ್ಯೆ ಹೊಸದೊಂದು ಟ್ರೆಂಡ್ ಇದೆಯಲ್ಲ ಸರ್, ಇದು ಕರೋಕೆ ಸಿಸ್ಟಮ್ಸ್ ತೊಗೊಂಡೋಗ್ಬಿಡೋದು ಮೇಲೆ. ಈಗೆಲ್ಲ ಫ್ರೈ ಆಗಿ ಎಲ್ಲ ಸ್ಮ್ಯಾಶ್ ಆಗಿದೆ. ಈ ಸಮಯದಲ್ಲಿ ಸ್ವಲ್ಪ ನೀರು ಹಾಕ್ತೀನಿ, ಜಾಸ್ತಿ ನೀರು ಬೇಡ, ಸ್ವಲ್ಪ ನೀರು. ಇನ್ನು ಕಾಯ್ತಾ ಇದ್ದೀನಿ ಸರ್. ನೀವು ದಾಬಾ ಸ್ಟೈಲ್ ಕ್ರೀಮಿ ಲೇಯರ್ ಬರ್ತದೆ. ಕರಿ ಆಲ್ಮೋಸ್ಟ್ ರೆಡಿ ಆಯ್ತು ನೋಡಿ. ಆಯಿಲ್ ಕಂಟೆಂಟ್ ಎಲ್ಲ ಮೇಲ್ ಬಂತು, 2 ಮಾತಿಲ್ಲ. ಅದೇ ಇದು ಕಲರ್ ಎಲ್ಲ ಬಂತು. ಆಕ್ಚುಲಿ ಇದಕ್ಕೆ ಕೆಲವರು ಬಟರ್ ಹಾಕ್ತಾರೆ, ಗೀ ಹಾಕ್ತಾರೆ. ನಾನು ಏನು ಹಾಕಿಲ್ಲ, ಆಯಿಲ್ ಹಾಕಿ ಮಾಡಿರೋದು ಸಿಂಪಲ್. ಬಟರ್ ಬೇಕಾದ್ರೆ ಆ್ಯಡ್ ಮಾಡ್ಕೋಬಹುದು. ನೋಡಿ ಇದಕ್ಕೀಗ ನಾನು ಆವಾಗಲೇ ಹೇಳಿದೆ, ರಿಚ್ನೆಸ್ ಬರುತ್ತೆ, ರಿಚಿ ಆಗಿರುತ್ತೆ, ಕ್ರೀಮಿ ಆಗಿರುತ್ತೆ ಅನ್ನಲ್ಲ. ಏನಿಲ್ಲ, ತುಂಬ ಸಿಂಪಲ್. ಒಳ್ಳೆ ಕ್ವಾಲಿಟಿ ಕ್ರೀಮ್ ಹಾಕ್ಬಿಟ್ರೆ ಸಾಕು. ನಾವು ನಂದಿನಿದು ಯೂಸ್ ಮಾಡೋದು, ನಂದಿನಿ ಕ್ರೀಮ್. ಇದು ಕ್ರೀಮ್ ಹಾಕಿ ಟೇಸ್ಟೇ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಯಾಕಂದರೆ ಇದರಲ್ಲಿ ಬಂದು ಸ್ಪೈಸಿ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ. ಇದು ಹಾಕಿದ ಕೂಡಲೇ ಮೈಲ್ಡ್ ಆಗುತ್ತೆ. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರು ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ. ಅವಾಗ ಖಾರ ಎಲ್ಲ ಹೊಡೆದೋಗುತ್ತೆ, ಮೀಡಿಯಂ ಆಗುತ್ತೆ. ಈಗ ಕ್ರೀಮ್ ಹಾಕುವ ಸಮಯ ಗ್ಯಾಸ್ ಆಫ್ ಮಾಡ್ತೀನಿ. ಇದು ಸರ್ ಸೀಕ್ರೆಟ್, ಸೀಕ್ರೆಟ್ ಇದು. ಹೌದು, ಸಾವುಕಾರ ಸಿದ್ದಪ್ಪ ಅನ್ಬೇಕು. ಇವಾಗ ಈ ತರ ಕ್ರೀಮ್ ಹಾಕಿದ್ರೆ ಟೊಮೆಟೊ ಕರಿ ಸಾವುಕಾರ ಆಗ್ಬಿಡ್ತು, ಈಗ ರಿಚ್ ಆಗ್ಬಿಡ್ತು. ಇದೇ ಬಣ್ಣ.
ಇದನ್ನ ನಾವು ಅಲ್ಲಿ ಸಿಗುತ್ತೆ ಆ ಧಾಬಾ ಸಿಗುತ್ತೆ ಅಂತ ಒಂದು ಲಾಂಗ್ ಡ್ರೈವ್ ಮಾಡಿ ಹೋಗ್ತೀವಿ ಬೆಂಗಳೂರಿಂದ. ಮನೇಲೆ ಮಾಡ್ಕೊಂಬಿಡಿ. ಹಬ್ಬ ರೆಡಿ ಆಯ್ತು. ಹಾ 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 ಫೈನಲ್ ಟಚ್ ಹಾ ಒಂಚೂರು ಕೊತ್ತಂಬರಿ ಸೊಪ್ಪು ಹ್ಮ್ ಬಿಟ್ಬಿಟ್ರೆ ಹಾ ಇನ್ನು ಮೇಲೆ ಮನೆ ಒಳಗಡೆ ಲಾಂಗ್ ಡ್ರೈವ್, ಮನೆ ಒಳಗಡೆ ಲಾಂಗ್ ಹಾಲಿಂದ ಡೈನಿಂಗ್ ಹಾಲ್ ವರೆಗೆ ಡಿಶ್ ಔಟ್ ಮಾಡ್ತೀನಿ. ಇದು ಹಾಕಿದ್ಮೇಲೆ ಜಾಸ್ತಿ ಕುದಿಸೋದು ಏನಿಲ್ಲ. ಇದೆ ನೋಡಿ. ಲಾಂಗ್ ಡ್ರೈವ್ ಅಂತ ಹೇಳಿದೆ ನಾನು. ಇವತ್ತು ನಾನು ಲಾಂಗ್ ಡ್ರೈವ್ ಎಲ್ಲಿ ಬಂದಿದ್ದೀನಿ? ರಾಘೂಸ್ ಕಿಚನ್. ಸೊ ಇದೇ ನಮ್ಮ ಢಾಬಾ ಇವತ್ತು. ಡಾಬಾ ಸ್ಟೈಲ್ ಅಡುಗೆ ಆಗಿದೆ. ನೋಡಿ ವೀಕ್ಷಕರೇ, ಧಾಬಾ ಸ್ಟೈಲೇ ಇದು ಟೊಮೆಟೊ ಕರಿ ಆಗಿರೋದು. ಎರಡು ಮಾತಿಲ್ಲ, ಹಿಂಗೆ ಇರ್ತದೆ. ಇದನ್ನ ಸ್ವಲ್ಪ ಹಾಕೊಳ್ತೀನಿ. ಸೊ ಒಳ್ಳೆ ಸಾಫ್ಟ್ ಚಪಾತಿ, ಸಾಫ್ಟ್ ಜೊತೆಗೆ ಕಾಂಬಿನೇಷನ್ ಕಾಂಬಿನೇಷನ್ ಮಾಡ್ಕೊಂಡು ಸುಮ್ಮನೆ ನಿಲ್ಲಿಸ್ಬಿಟ್ಟು ತಿಂತೀನಿ ಸರ್ ನಾನು. ತಿನ್ನಿ. ನೋಡಿ ವೀಕ್ಷಕರಿಗಾಗಿ ಇವತ್ತು ಧಾಬಾ ಸ್ಟೈಲ್ ನೋಡೋಣ. ಹೆಂಗಿದೆ? ಸ್ವಲ್ಪ ಹುಳಿ ಫ್ಲೇವರ್, ಹುಳಿ ಟ್ಯಾಂಗಿನೆಸ್, ಜೊತೆಗೆ ಕ್ರೀಮಿ ರಿಚ್ನೆಸ್ ಹೇಳಿದ್ನಲ್ಲ. ರಿಚ್ನೆಸ್ಸು, ಹುಳಿ, ಟ್ಯಾಂಜಿನೆಸ್ ಎಲ್ಲ ಮೇನ್ ಬೇಕಾಗಿರೋದು ಆ ಕ್ರೀಮಿ ಲೇಯರ್ ಇರ್ತದೆ, ಕ್ರೀಮಿ ಫೀಲ್ ಇರುತ್ತಲ್ಲ, ಆ ಮಸಾಲ ಬೆರೆತು ಆ ಟೊಮೊಟೊದು ಹುಳಿ ಬರಬೇಕು. ಆವಾಗಲೇ ಧಾಬಾ ಸ್ಟೈಲ್ ಅನ್ಕೊಳ್ಳೋದು. ಖಂಡಿತ ಥಮ್ಸ್ ಅಪ್. ಅದ್ಭುತ. ನಾನು ಆ್ಯಕ್ಚುಲಿ ಊಟ ಆಗಿದ್ರು ಸಹ ಟೇಸ್ಟ್ ಬಡ್ಸ್ ಹಂಗೆ ದಾರಿ ಮಾಡಿಕೊಡೋದು ಅಂತಲ್ಲ ಹೊಟ್ಟೆಲಿ ಹಂಗೆ ಏನು ಸರ್. ಸೊ ಈಗ ಇಲ್ಲಿ ದಾರಿ ಮಾಡಿಕೊಟ್ಟಿದೆ ಚಪಾತಿ ಆ್ಯಂಡ್ ಧಾಬಾ ಸ್ಟೈಲ್ ಟೊಮೆಟೊ ಕರಿ ಮುಗಿಸ್ಬಿಡ್ತೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ, ಇದೇ ಥರ ರೆಸಿಪಿ ಮಾಡ್ಕೊಳ್ಳಿ. ಚೆನ್ನಾಗಿ ಬಂದ್ರೂ ಕಮೆಂಟ್ ಹಾಕಿ, ಚೆನ್ನಾಗಿ ಬಂದಿಲ್ಲ ಅಂದರೂ ಅದನ್ನು ಕೂಡ ಹೇಳಿ. ಇನ್ನೂ ಒಳ್ಳೆ ಅಡುಗೆಗಳನ್ನು ನಾವು ನಮ್ಮ ಮನೆ ರಸದೂಟ ಚಾನಲ್ನಲ್ಲಿ ಬರುತ್ತೆ. ಇದು ಮಾತ್ರ ಔಟ್ ಆಫ್ ದ ವರ್ಲ್ಡ್. 7th ವರ್ಲ್ಡ್ ಅಂತ ಇರುತ್ತಲ್ಲ ಹಂಗೆ. ನಿಮ್ಮ ಮನೇಲಿ ಫಂಕ್ಷನ್ ಇರಲಿ, ನೀವು ರೆಸಿಪಿ ಅಂತೂ ತೋರಿಸ್ತಾ ಇದ್ದೀವಿ, ಬಟ್ ಈ ಥರದ್ದು ಹಲವಾರು ಒಟ್ಟಿಗೆ ಬೇಕು ಅಂದರೆ ಫಂಕ್ಷನ್ಗಳೆಲ್ಲ ಅದ್ಭುತ ಕ್ಯಾಟ್ರಿಂಗು ಇದೆ. ಸೊ ನಾನು ಇವರ ಗೃಹ ಪ್ರವೇಶಕ್ಕೆ ಕ್ರಿಯೇಟ್ ಮಾಡಿದ್ದೆ. ಅಲ್ಲಿಂದ ಸುಮಾರು ರೆಸಿಪಿಗಳು ತೋರಿಸ್ತಾನೆ ಇದೀವಿ. ಅಲ್ಲಿ ಯಾವ್ದು ನಮಗೆ ಮನಸ್ಸಿಗೆ ಬಂದಿತ್ತೋ ಅದನ್ನೆಲ್ಲ ಮಾಡಿಸ್ತಾ ಇದೀವಿ ಇಲ್ಲಿ. ಖಂಡಿತ ಹೌದು. ಆಮೇಲೆ ಇನ್ನೊಂದು ವೆಜ್ ಸಪರೇಟ್ ಇರುತ್ತೆ. ವೆಜ್ ಕಿಚನ್ ಬೇರೆ ಇದೆ ನಮ್ದು. ಇದು ನಾನ್ ವೆಜ್ ಕಿಚನ್ ಬೇರೆ ಇದೆ. ಪ್ಯೂರ್ ವೆಜ್ ನೀವು ಖಂಡಿತ ಆರ್ಡರ್ ಕೊಡ್ಬೋದು. ಒಳ್ಳೆ ರುಚಿಯಾದ ಅಡುಗೆ ನಿಮ್ಮ ಅಡುಗೆ ಮನೆಗೆ ನಾವು ಕಳಿಸ್ತೀವಿ. ಎಸ್, ಅದೇ ರೀತಿ ನಾವು ರೆಸಿಪಿಯ ವಿಡಿಯೋಗಳನ್ನ ನಿಮ್ಮ ಮನೆ ಕಳಿಸ್ತಾ ಇರ್ತೀವಿ. ನೀವು ಮಾಡಬೇಕಾಗಿದ್ದು ಇಷ್ಟೇ, ಮನೆ ಟ್ರೈ ಮಾಡಿದ್ರೆ ಕಾಮೆಂಟ್ ಹಾಕಿ, ಲೈಕ್ ಆದರೂ ಕಾಮೆಂಟ್ ಹಾಕಿ, ಡಿಸ್ಲೈಕ್ ಆದರೂ ಕಾಮೆಂಟ್ ಹಾಕಿ ಯಾವ ರೀತಿ ಬಂತು ಅಂತ. ಬಟ್ ಇವ್ರು ಮಾಡೋ ಪದ್ಧತಿ ಫಾಲೋ ಮಾಡಿದರೆ ಪಕ್ಕ ಬರಲೇಬೇಕು, ನಾನ್ ಗ್ಯಾರಂಟಿ. ಸರ್ ಮುಂದಿನ ಸಂಚಿಕೆ ಮತ್ತೊಂದು ರೆಸಿಪಿ ಖಂಡಿತ ಸರ್. ಹಾಗೆ ಕೆಳಗಡೆ ಸ್ಕ್ಯಾನರ್ ಕೊಟ್ಟಿದ್ದೀವಿ, ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಗೆ ಎಷ್ಟಾಗತ್ತಷ್ಟು ದುಡ್ಡು ಹಾಕ್ತಾ ಇರಿ. ಅದ್ಭುತ, ಧನ್ಯವಾದ. ಪಾಕಶಾಸ್ತ್ರದ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ರಸದೂಟ, ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.